ಬೆಂಗಳೂರಿನ ಖ್ಯಾತ ವಿಮಾನಯಾನ ತರಬೇತಿ ಸಂಸ್ಥೆ ಸ್ಕೈ ಬರ್ಡ್ ಏವಿಯೇಷನ್ ಅಧಿಕೃತ ಫ್ರಾಂಚೈಸಿ ಸಂಸ್ಥೆಯು ಪುತ್ತೂರಿನ ಎಪಿಎಂಸಿ ರಸ್ತೆಯ ಮಾನೈ ಆರ್ಕ್ ಕಟ್ಟಡದಲ್ಲಿ ಪ್ರಗತಿ ವಿಸ್ತಾರ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಂಬ ಹೆಸರಿನೊಂದಿಗೆ ಮೊದಲ ಬ್ಯಾಚ್ ನವೆಂಬರ್ 13ರಂದು 42 ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡಿತು. ಈ ತರಗತಿಯನ್ನು ಬಿ.ವಿ. ಸೂರ್ಯನಾರಾಯಣ ನಿವೃತ್ತ ಪ್ರಾಂಶುಪಾಲರು ಉದ್ಘಾಟಿಸಿದರು. ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರಾದ ಗೋಕುಲ್ನಾಥ್ ಪಿ.ವಿ. ಉಪನ್ಯಾಸಕರನ್ನು ಹಾಗೂ ಲಭ್ಯವಿರುವ ಕೋರ್ಸ್ಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಗತಿ ವಿಸ್ತಾರ ಏವಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಹೇಮಾವತಿ ಸುದರ್ಶನ್, ಉಪಾಧ್ಯಕ್ಷರಾದ ಹೇಮಲತಾ ಗೋಕುಲ್ನಾಥ್, ಖಜಾಂಚಿ ಸುದರ್ಶನ್ ಮೂಡಬಿದ್ರೆ, ಸ್ಕೈ ಬರ್ಡ್ ಸಂಸ್ಥೆ ಬೆಂಗಳೂರು ಇದರ ಉಪನ್ಯಾಸಕರಾದ ಅರುಣ್ ಜೋಸ್, ಆಡಳಿತಾಧಿಕಾರಿ ಸ್ನಿಗ್ಧ ಆಳ್ವ ಮತ್ತು ಉಪನ್ಯಾಸಕ ವೃಂದ, ಉಪನ್ಯಾಸಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಗತಿ ಎಜುಕೇಷನ್ ಫೌಂಡೇಶನ್ ಹಾಗೂ ಪ್ರಗತಿ ಸ್ಟಡಿ ಸೆಂಟರ್ ಕಳೆದ 18 ವರ್ಷಗಳಿಂದ ಎಲ್ಲ ಕೊಡಗಿನ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಮಕ್ಕಳು ತಾವು ಜೀವನದಲ್ಲಿ ತಮ್ಮ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಎಡವಿ ನಮ್ಮಲ್ಲಿ ಬಂದಾಗ, ಅಂದರೆ ಅನುತ್ತೀರ್ಣಗೊಂಡು ಬಂದಾಗ, ಇಲ್ಲಿಂದ ಡಿಸ್ಟಿಂಕ್ಷನ್ಸ್ ಇರ್ಬೋದು, ಫಸ್ಟ್ ಕ್ಲಾಸ್ ಇರ್ಬೋದು, ರಾಜ್ಯಕ್ಕೆ ಪ್ರಥಮ ತಗೊಂಡು ಹೋದ ಇತಿಹಾಸ ಎಲ್ಲ ಕೊಡಗಿನ ಜನರಿಗೆ ನಾವು ಚಿರಪರಿಚಿತ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ದ್ವಿತೀಯ PUC ಮುಗಿಸಿ ನಮ್ಮಲ್ಲಿ ಮಕ್ಕಳು ಹೋದ ನಂತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಇರ್ಬೋದು ಅಥವಾ ವೃತ್ತಿಪರ ಶಿಕ್ಷಣದ ಬಗ್ಗೆ ನಾವು ಕಳೆದ 14 ವರ್ಷಗಳಿಂದ ಬೆಂಗಳೂರಿನ ಒಂದು ಸ್ಕೈಬರ್ಡ್ ಏವಿಯೇಷನ್ ಅಂತ ಹೇಳೋ ಒಂದು ಕಾಲೇಜಿನ ಜೊತೆ ಒಂದು ಒಡಂಬಡಿಕೆ ಮಾಡಿ ನಾವು ನಮ್ಮ ಮಕ್ಕಳನ್ನ ಕಳೆದ 14 ವರ್ಷಗಳಿಂದ ಅನೇಕ ಮಕ್ಕಳನ್ನ ನಾವು ಸ್ಕೈಬರ್ಡ್ ಏವಿಯೇಷನ್ ಕಳಿಸಿ ಅವರು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ನಮ್ಮ ದೇಶದ ಅಲ್ಲದೆ ಪ್ರಪಂಚದ ಅನೇಕ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅನೇಕ ವಿಮಾನ ಸಂಸ್ಥೆಗಳಲ್ಲಿ ಕೂಡ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ಸ್ಕೈಬರ್ಡ್ ಏವಿಯೇಷನ್ ಅವರನ್ನ ಯಾವತ್ತೂ ಕೇಳ್ಕೊಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ, ನಮ್ಮ ಪುತ್ತೂರಿನಲ್ಲೇ ಒಂದು ನಿಮ್ಮ ಕಾಲೇಜು ಪ್ರಾರಂಭ ಮಾಡಿದ್ರೆ ಇಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಪುತ್ತೂರು ಕೊಡಗಿಗೆ ಹತ್ತಿರವಾಗಿರುವುದರಿಂದ ಕೊಡಗಿನ ವಿದ್ಯಾರ್ಥಿಗಳಿಗೆ ಕೂಡ ಇದು ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ಕೇಳಿದಾಗ ಕಳೆದ ಒಂದು 6 ತಿಂಗಳ ಹಿಂದೆ ಅವರಿಂದ ನಮಗೆ ಒಪ್ಪಿಗೆ ಸಿಕ್ಕಿತ್ತು. ಹಾಗೆ ಕಳೆದ ನಾವು ತಿಂಗಳಿನ ಅಕ್ಟೋಬರ್ 3ನೇ ತಾರೀಕಂದು ಪುತ್ತೂರಿನಲ್ಲಿ ನಾವು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂತ ಹೇಳುವ ಒಂದು ಟೈಟಲ್ ಅಲ್ಲಿ ನಾವು ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರಿಗೆ ಹೋಗಿ ಕಲಿಯುವ ಮಕ್ಕಳಿಗೆ ಎಷ್ಟೋ ಎಕ್ಸ್ಪೆಂಡಿಚರ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಕೋರ್ಸ್ 1 ವರ್ಷದ ಕೋರ್ಸ್ ಇರ್ಬೋದು ಅಥವಾ 3 ವರ್ಷದ ಡಿಗ್ರಿ ಇರ್ಬೋದು, BBA ಇನ್ ಏವಿಯೇಷನ್ ಇರ್ಬೋದು, ಮಾಸ್ಟರ್ಸ್ ಇನ್ ಏವಿಯೇಷನ್ ಇರ್ಬೋದು, ಅಥವಾ ಗ್ರೌಂಡ್ ಹ್ಯಾಂಡ್ಲಿಂಗ್ 6 ಮಂತ್ಸ್ ಕೋರ್ಸ್ ಇರ್ಬೋದು, ಅಥವಾ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ 1 ಇಯರ್ ಕೋರ್ಸ್ ಇರ್ಬೋದು, ಅಥವಾ ಕ್ಯಾಬಿನ್ ಕ್ರೂ ಇರ್ಬೋದು. ಇದೆಲ್ಲ ಕೋರ್ಸುಗಳು ಬೆಂಗಳೂರಲ್ಲಿ ಹೋಗಿ ಕಲಿಯುವಾಗ ಒಂದು 2 ಲಕ್ಷದಿಂದ 3 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಇವಾಗ ಇಲ್ಲಿ ಪ್ರಾರಂಭ ಆಗಿ ಪ್ರಥಮ ಬ್ಯಾಚಿಗೆ ಒಂದು 35 ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ ಫಸ್ಟ್ ಬ್ಯಾಚ್.
ಒಂದು ದಿನದಲ್ಲಿ 4 ಬ್ಯಾಚುಗಳನ್ನ ಈ ಪುತ್ತೂರಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಕ್ಲಾಸ್ ಮಾಡಬೇಕಾದ ಪರಿಣಿತ ಉಪನ್ಯಾಸಕ ವೃಂದ ಅದು ಬೆಂಗಳೂರಿಂದಲೇ ಬಂದಿದ್ದಾರೆ. ಅರುಣ್ ಜೋಸೆಫ್ ಅಂತ ಹೇಳುವ ನುರಿತ ಒಂದು ಉಪನ್ಯಾಸಕರು ಏವಿಯೇಷನ್ ಫೀಲ್ಡ್ ಅಲ್ಲಿ ಈಗ ಕ್ಲಾಸ್ ನಡೆಸ್ತಾ ಇದ್ದಾರೆ. ಈ ಸ್ಕೈಬರ್ಡ್ ಸಂಸ್ಥೆ ಅಂತ ಹೇಳುದು ಕಳೆದ 18 ವರ್ಷಗಳಿಂದ ಬೆಂಗಳೂರಿನಲ್ಲಿ, ಅಲ್ಲದೆ ಹೈದರಾಬಾದಿನಲ್ಲಿ, ದಾವಣಗೆರೆಯಲ್ಲಿ, ಚೆನ್ನೈಯಲ್ಲಿ, ಹಾಗೆ ಬಾಂಬೆಯಲ್ಲಿ 2 ಬ್ರಾಂಚು, ಹೀಗೆ ಅನೇಕ ಬ್ರಾಂಚುಗಳನ್ನು, ಅದು ನಮ್ಮ ಮಂಗಳೂರಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಈ ಸ್ಕೈಬರ್ಡ್ ಸಂಸ್ಥೆಯಲ್ಲಿ ಪ್ಯಾನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಇದೆ. ಮಕ್ಕಳು ಕಲಿಯುವಾಗಲೇ ಅವರು ಅವರ ವೃತ್ತಿಪರ ಕೋರ್ಸ್ ಮುಗಿಯುವ ಮೊದಲೇ ಅವರಿಗೆ ಪ್ಯಾನ್ ಇಂಡಿಯಾ ಜಾಬ್ ಅಪ್ಲಿಕೇಶನ್ ಅನ್ನ ಇವರು ಫೈಲ್ ಮಾಡಿ ಅನೇಕ ಏರ್ಪೋರ್ಟ್ಗಳಿರ್ಬೋದು, ಅನೇಕ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸಗಳನ್ನ ಸ್ಕೈಬರ್ಡ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ 100% ಪ್ಲೇಸ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಬ್ಯಾಚ್ ಡಿಸೆಂಬರ್ 1ನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ. ಸೊ ಕೊಡಗಿನ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ಹೇಳುವುದು ಏನಂದ್ರೆ, ದೂರದ ಊರಿಗೆ ಮೈಸೂರು ಇರ್ಬೋದು ಅಥವಾ ಬೆಂಗಳೂರಿಗೆ ಹೋಗಿ ಕಲಿಯುವುದಕ್ಕಿಂತ ನಿಮ್ಮ ಪಕ್ಕದಲ್ಲೇ ಇದೆ ಪುತ್ತೂರು ದಕ್ಷಿಣ ಕನ್ನಡ. ಸೊ ಮಕ್ಕಳನ್ನ ಕಳಿಸಿ ಇಲ್ಲಿಗೆ, ಕೊಡಗಿನ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಬನ್ನಿ, ಅಥವಾ ನಮಗೆ ಒಂದು ಕರೆ ಮಾಡಿ, ಎಲ್ಲ ಮಾಹಿತಿಗಳು ನಿಮಗೆ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸೆಕೆಂಡ್ PUC ಪ್ರಗತಿ ಸ್ಟಡಿ ಸೆಂಟರಲ್ಲಿ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮ್ಯಾಮ್ ಅಂದರು ಹಿಂಗೆ ಸ್ಕೈಬರ್ಡ್ ಏವಿಯೇಷನ್ ಅಂತಿದೆ, ಏವಿಯೇಷನ್ ಕಾಲೇಜ್ ಸೇರು, ನಿನ್ನ ಬೆಟರ್ ಫ್ಯೂಚರ್ ಇದೆ ಅಂತ. ಅದಕ್ಕೆ ನಾನು ಸೇರಿದೆ. ನಾನು ಕೊಡಗಿಂದ ಬಂದಿದ್ದು, ಸೊ ಇಲ್ಲಿ ಬೆಟರ್ ಫ್ಯೂಚರ್ ಇದೆ ಅಂತೇಳಿ ಗೊತ್ತಾಯಿತು. ಅದಕ್ಕೆ ಪ್ರಗತಿ ಇಂದ ಸ್ಕೈಬರ್ಡ್ ಏವಿಯೇಷನ್ಗೆ ಸೇರಿದೆ. My name is Chirag Changappa and I am from Kodagu. I completed my PUC in Pragati Study Center and I joined Skybird Aviation to get a better future. And I like to study here. For better future, I joined Pragati Vistara Aviation College. Namaskara, I'm Arun Jose. I'm from Kerala and I came here as an aviation trainer. So in Sri Pragati Vistara College as a franchisee of Skybird Aviation from Bangalore, headquarters in Bangalore. So we are providing all kind of aviation trainings, including the ground staff, cabin crew, then all other kind of ground operations like ramp, security and safety, cargo operations. So everything we are providing education, and the people will be qualified to join the airport for their new career. And as you know, it's a glamorous job. Like you can see many people, you can work in different countries. So it's all will be provided by the Sri Pragati Vistara College. So we can learn together, grow together. Thank you.